ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ದೇವರ ಮುಂಜಾವಿನ ಪ್ರಾರ್ಥನೆಗೆ ನಾವು ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ವಿಶುದ್ಧನಾದ ದೇವರ ಸನ್ನಿಧಾನದಲ್ಲಿ ನಾವು ಆತನ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ. ದಿವಸ ವಾಕ್ಯ ಧ್ಯಾನಕ್ಕಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನ. ಯೆರೆಮೀಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋವನು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಹೀಗೆ ಹೇಳುತ್ತಾನೆ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಮೊದಲನೇದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಯೆಹೂದದವರಿಗೂ ಯೆರೂಸಲೇಮಿನವರಿಗೆ. ಯೆಹೂದದವರಿಗೂ ಅಂದ್ರೆ ದೇವರ ಪಟ್ಟಣದಲ್ಲಿ ವಾಸಿಸುವವರಿಗೂ, ದೇವರ ರಾಜ್ಯ, ದೇವರನ್ನ ನಿರೀಕ್ಷೆ ಮಾಡುವಂತವರಿಗೆ, ಅಂದ್ರೆ ಸಂಡೇ ಕ್ರಿಶ್ಚಿಯನ್ಸ್ ಅವರಿಗೆ ಭಾನುವಾರ ಮಾತ್ರವೇ ವರ್ಷಕ್ಕೊಂದ್ಸರಿ, ಯೆಹೂದದವರಿಗೆ ವರ್ಷಕ್ಕೊಂದ್ಸರಿ ಅವರ ಆರಾಧನೆ ಮಾಡೋಣ ಅಥವಾ ವರ್ಷಕ್ಕೊಂದ್ಸರಿ ಆ ಯಜ್ಞವನ್ನ ಸಮರ್ಪಿಸೋದಕ್ಕೆ ಬರೋದು ಯೆಹೂದರಾಗಿದ್ದಾರೆ. ಯೆರೂಸಲೇಮಿನವರನ್ನು ನೋಡುವಾಗ ದಿನಾಲು ಮುಂಜಾವಿನ ಪ್ರಾರ್ಥನೆಗೆ ಬರುವಂತ ನಿಮ್ಮೆಲ್ಲರಿಗೂ ಕರ್ತನೆ ಹೇಳ್ತಾ ಇದ್ದಾನೆ, ಗೆಯ್ಯದ ನಿಮ್ಮ ಭೂಮಿಯನ್ನ ಗೆಯ್ಯಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿ ಯಾವಾಗಲೂ ಗೆಯ್ದ್ರೆ, ಅದರಲ್ಲಿ ಬೆಳೆ ಬೆಳೆದ್ರೆ ಅದು ಫಲವತ್ತಾಗಿರುತ್ತೆ. ಯಾಕಂತಂದ್ರೆ ಮಣ್ಣು, ಒಳಗಡೆಯಿಂದ ಮಣ್ಣು ಯಾವಾಗಲೂ ಕೂಡ ರಿಫೈನ್ ಆಗ್ತಾ ಇರುತ್ತೆ, ಅದು ಫಲವತ್ತತೆಯನ್ನು ಕಂಡುಕೊಳ್ಳುತ್ತದೆ. ಅದಕ್ಕೆ ಬೇಕಾದಂತ ಫಲವತ್ತತೆ ಸಿಗುವಂತದ್ದಾಗಿದೆ ಅನ್ನೋದನ್ನ ನೋಡ್ತಾ ಇದೆ. ಆದ್ರೆ ಇಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ, ಗೆಯ್ಯದ ನಿಮ್ಮ ಭೂಮಿಯನ್ನ. ಯಾಕಂದ್ರೆ ಭೂಮಿ ಗೆಯ್ಯದೆ ಅಂದ್ರೆ ಅದರಲ್ಲಿ ಬಿತ್ತದೆ, ಅದೇನಾಗಿದೆ? ಬರಡಾಗಿದೆ. ಅದನ್ನೀಗ ಬಿತ್ತಬೇಕಾಗಿದೆ. ಬೀಜ ಬಿತ್ತದೇ ಇರುವಂತ ಆ ಭೂಮಿಯನ್ನ ನಾವು ಇವತ್ತಿನ ದಿವಸ ಬಿತ್ತಬೇಕು. ಹಲ್ಲೆಲೂಯಾ. ಇಲ್ಲಿ ಬಿತ್ತನೆಯನ್ನು ನೋಡುವಾಗ ಭೂಮಿ ಯಾರಾಗಿದ್ದಾರೆ? ಭೂಮಿ ನಾವಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಹೃದಯಗಳಾಗಿದ್ದಾವೆ. ಯಾವುದನ್ನ ಬಿತ್ತಬೇಕಾಗಿದೆ? ದೇವರ ವಾಕ್ಯವನ್ನ ಬಿತ್ತಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿ ನಮ್ಮ ಹೃದಯ ಆಗಿದೆ, ಬೀಜ ಏನಾಗಿದೆ? ದೇವರ ವಾಕ್ಯ ಆಗಿದೆ. ದೇವರ ವಾಕ್ಯ ಇವತ್ತಿನ ದಿವಸ ಯಾವ ರೀತಿ ಬಿತ್ತೋದು? ಹಾಗಾದ್ರೆ ನಾವೆಲ್ಲಾದ್ರೂ ಭೂಮಿಗೆ ಹೋಗಿ ಹೃದಯ ಅಂತ ಅನ್ಕೊಂಡು ನೋಡಿ ಅದನ್ನ ಬಿತ್ತಕ್ಕಾಗುವಂತ, ಪ್ರಾಕ್ಟಿಕಲಿ ಆಗುವಂತ ವಿಚಾರ ಅಲ್ಲ, ಪ್ರಾಯೋಗಿಕ ಕಣ್ಣಿಗೆ ಕಾಣುವಂತ ಆಗುವಂತ ವಿಚಾರ ಅಲ್ಲ. ಇದೀಗ ಹೃದಯಕ್ಕೆ ಬಿತ್ತಬೇಕು ಅಂತಂದ್ರೆ ನಮ್ಮ ಮುಂದೆ ಬರುವಂತ ದೇವರ ವಾಕ್ಯವನ್ನ ನಾವು ಏನಂತ ತಿಳಿದುಕೊಳ್ಳಬೇಕು? ಇದು ನನಗೆ ಬರ್ತಾ ಇದೆ. ಹಲ್ಲೆಲೂಯಾ. ಐ ರಿಸೀವ್ ಇಟ್. ನಾನು ಇದನ್ನ ಸ್ವೀಕರಿಸ್ತಾ ಇದ್ದೇನೆ. ನಾನು ಕೈಗೊಂಡು ನಡೆಯುವುದಕ್ಕೆ ನಾನು ನಿರ್ಧಾರ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡು ಯಾವಾಗ ನಾವು ಅಂದುಕೊಳ್ಳುತ್ತೇವೋ ಅದು ನಮ್ಮ ಹೃದಯದ ಒಳಗಡೆ ಹೋಗಿ ಬಿತ್ತಲ್ಪಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕರ್ತನು ಮತ್ತೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಮುಳ್ಳುಗಳಲ್ಲಿ ಬಿತ್ತಬೇಡ್ರಿ. ಹಲ್ಲೆಲೂಯಾ. ಇದ್ಯಾಕಪ್ಪ ಮುಳ್ಳು ಮಧ್ಯದಲ್ಲಿ ಬಂತು? ಅಥವಾ ಈ ಮುಳ್ಳು ಅಂದ್ರೆ ಏನು ತಂದ್ಕೊಂಡು ತಿಳಿಯಬೇಕಾದ್ರೆ, ಎಷ್ಟೋ ವರ್ಷಗಳ ನಂತರ ಕರ್ತನಾದ ಯೇಸು ಬಿತ್ತುವವನ ಸಾಮ್ಯದ ಬಗ್ಗೆ ಕರ್ತನು ಆತನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಶಿಷ್ಯರಿಗೆ ಹೇಳುವಾಗಲೂ ಕೂಡ ಅಲ್ಲಿ ಗಮನವಿಟ್ಟು ನಾವು ನೋಡ್ಬೇಕು. ನೋಡ್ರಿ, ಫಸ್ಟ್ ಸಾಮ್ಯವನ್ನ ಹೇಳ್ತಾನೆ. ಸಾಮ್ಯವನ್ನ ಹೇಳಿ ಅರ್ಥವನ್ನ ಹೇಳ್ತಾನೆ. ಶಿಷ್ಯರು ಕೇಳಿದ ನಂತರ ಅರ್ಥವನ್ನು ತಿಳಿಸ್ತಾನೆ. ಅದರ ಮಧ್ಯದಲ್ಲಿ ಒಂದು ಮಾತನ್ನ ಕರ್ತನೆ ಹೇಳ್ತಾನೆ. ಇವರುಗಳಿಗೆ ಆ ಒಂದು ಮಾತುಗಳು, ಆ ಒಂದು ಎಕ್ಸ್ಪ್ಲನೇಷನ್ಗಳು, ವಿವರಣೆಗಳು ಕೊಟ್ಟಿಲ್ಲ, ನಿಮಗೆ ಕೊಡಲ್ಪಟ್ಟಿವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದನ್ನ ತಿಳಿದುಕೊಂಡ್ರೆ, ಯಾವ ಬೀಜ ಬೇಕಾದರೂ ಬಿತ್ತಿದಂತ ಬೀಜ ಸೋತು ಹೋಗ್ಬೋದು, ಸತ್ತು ಹೋಗ್ಬೋದು. ಆದ್ರೆ ಒಂದೇ ಒಂದು ಬೀಜ, ಆ ದೇವರ ವಾಕ್ಯ ಅನ್ನೋ ಬೀಜ, ಅದು ಫಲ ಕೊಡದೆ ಹಿಂತಿರುಗುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಫಲಗಳನ್ನು ನೋಡುವಾಗ 30ರಷ್ಟು, 60ರಷ್ಟು, 100ರಷ್ಟು, 30ರಷ್ಟಾಗ್ಲಿ, 60ರಷ್ಟಾಗ್ಲಿ, 100ರಷ್ಟಾಗಲಿ ಫಲ ಕೊಟ್ಟೆ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಬಿತ್ತುವವನು ಎಲ್ಲೆಲ್ಲ ಬಿತ್ತಾನಂತೆ, ಎಲ್ಲೆಲ್ಲ ಹೋಗಿ ಬೀಜ ಬೀಳುತ್ತಂತೆ. ಒಂದು ದಾರಿಯ ಮಗ್ಗುಲಲ್ಲಿ, ಎರಡನೇದಾಗಿ ನೋಡುವಾಗ ಬಂಡೆಯ ಮೇಲೆ, ಮೂರನೇದಾಗಿ ನೋಡುವಾಗ ಮುಳ್ಳು ಗಿಡಗಳ ಮಧ್ಯದಲ್ಲಿ, ನಾಲ್ಕನೇದಾಗಿ ನೋಡುವಾಗ ಒಳ್ಳೆಯ ನೆಲದಲ್ಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ 3 ಸ್ಥಳಗಳ ಬಗ್ಗೆ ನಾವು ಮಾತನಾಡೋದು ಬೇಡ, ಯಾಕಂದ್ರೆ ಅದು ದೊಡ್ಡ ಮೆಸೇಜ್ ಅದು. ಹಲ್ಲೆಲೂಯಾ. ನಾವು ಎಷ್ಟು ಸಾರಿ ಓದಿದ್ರು ಕೂಡ ನಮ್ಮ ಸಮಯ ಸಂದರ್ಭಗಳ ಅನುಗುಣವಾಗಿ ಮತ್ತೆ ತಿರುಗಿ ಹೋಗುವಾಗ ಅದು ಹೊಸದಾಗಿ ಕಾಣುವಂತಹ ಒಂದು ಸಾಮ್ಯ ಅದಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಓದಲಿಕ್ಕಾಗಿರುವಂತಹ ಪಾಠ ಯಾವುದು?
7ನೇ ವಚನ, ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಹಲ್ಲೆಲೂಯಾ. ನೋಡಿ, ಮುಳ್ಳು ಗಿಡಗಳಿಗೆ ಒಂದು ಪವರ್ ಇದೆ. ಈಗ ನಾವು ನಮ್ಮ ಚಿನ್ನಲ್ಲಿ ಲ್ಯಾಂಡ್ ಅಲ್ಲಿ ನೋಡುವಾಗ ಅಲ್ಲಿ ಮುಳ್ಳು ಗಿಡಗಳು ಬೆಳೆದಿದ್ದಾವೆ. ನಾನು ಮುಳ್ಳು ಗಿಡಗಳನ್ನ ಹೆಂಗ್ ತೆಗೆಯೋದು, ಕತ್ತಿಯಿಂದ ಹಿಂಗೆ ಸಾರಿಸಿದ್ರೆ ಸಾಕ ಅನ್ಕೊಂಡು ಮೊದಲ ಸಂಕಲ ಕೇಳಿದ್ರೆ, ಕತ್ತಿಯಿಂದ ಸಾರಿಸಿದ್ರೆ ಸಾಕಲ್ಲ, ತಲೆ ಮಾತ್ರ ಹೋಗುತ್ತೆ. ಬೀಜ ಬುಡ ಸಮೇತ ಎತ್ತಿ ಬಿಸಾಕಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮೊದಲು ಕಳೆನಾಶಕ ಹೊಡೆಯಬೇಕಂತೆ, ತದನಂತರ ಹುಕ್ಕೆ ಹೊಡಿಸ್ಬೇಕಂತೆ. ಅದು ಒಂದು ಸಾರಿ ಅಲ್ಲ, 2 ಸಾರಿ ಹುಕ್ಕೆ ಹೊಡಿಸಿ ಅದರ ಬೇರು ಸಮೇತ ಕಿತ್ತು ಹಾಕಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡಿ, ಪ್ರಾಕ್ಟಿಕಲ್ ಆಗಿ ಒಂದು ಮುಳ್ಳು ಗಿಡಗಳನ್ನ ತೆಗಿಬೇಕು ಅಂತಂದ್ರೆ ಕಳೆನಾಶಕ ಹೊಡಿಬೇಕು, ತದನಂತರ ಆ 2 ಸಾರಿ ಹುಕ್ಕೆ ಹೊಡಿಬೇಕಂದ್ರೆ ಅದರ ಬೇರಿನ ಕಣಗಳು ಎಲ್ಲೆಲ್ಲಿ ಭೂಮಿಯ ಒಳಗಡೆ ಹೋಗಿದವೋ ಅದನ್ನೆಲ್ಲ ಕಿತ್ತಾಕಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕೂಡ ಕರ್ತನ ಹೇಳ್ತಾ ಇದ್ದಾರೆ, ನಿಮ್ಮ ಒಳಗಡೆ ಇರುವಂತಹ ಮುಳ್ಳು ಗಿಡಗಳು ಯಾವುದಾಗಿದ್ದಾವೆ ಅನ್ನೋದನ್ನ ಕಂಡುಹಿಡಿಯಬೇಕು. ನಿಮ್ಮ ಒಳಗಡೆ ಇರುವಂತಹ ಮುಳ್ಳು ಗಿಡಗಳು ಯಾವುದಾಗಿದ್ದಾವೆ ಅನ್ನೋದನ್ನ ಇವತ್ತಿನ ಫೈಂಡ್ ಔಟ್ ಮಾಡಬೇಕು. ಅದನ್ನ ಖಾಲಿ ತಲೆ ಮಾತ್ರ ಕಿತ್ತು ಬಿಡಿಸಾಡೋದಲ್ಲ, ಬುಡ ಸಮೇತ ಅದನ್ನ ಕಿತ್ತು ಬಿಸಾಡುವಾಗ ಆಗ ಮಾತ್ರವೇ ದೇವರ ವಾಕ್ಯವೆಂಬ ಬೀಜವನ್ನ ಬಿತ್ತಲು ಸಾಧ್ಯ. ಹಲ್ಲೆಲೂಯಾ. ಬಿತ್ತಿದ ಬೀಜ ಅದು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಳ್ಳು ಗಿಡಗಳ ವಿಚಾರವಾಗಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನ, ರೈತನ ವಿಚಾರ, ಬೀಜದ ವಿಚಾರ, ಭೂಮಿಯ ವಿಚಾರ, ಮುಳ್ಳು ಗಿಡ, ಬಂಡೆ, ಅದೇ ರೀತಿ ಇದರಿಂದ ಎಲ್ಲ ಮಾತಾಡ್ತಿದ್ದಾರೆ. ಏನು ಮಾತಾಡಿದ್ರು ಕೂಡ ಯೇಸು ಸ್ವಾಮಿಯ ಮಾತುಗಳು ಯಾರಿಗೆ ಅರ್ಥ ಆಗ್ತಾ ಇಲ್ಲ? ಶಿಷ್ಯರಿಗೆ ಅರ್ಥ ಆಗ್ತಿಲ್ಲ. ಶಿಷ್ಯರಾದ್ರೂ ಬಂದು ಕೇಳಿದ್ರು, ನಮಗೆ ಇದು ಅರ್ಥ ಆಗ್ತಿಲ್ಲ, ಹೇಳ್ಕೊಡಪ್ಪ ಅಂತ ಅನ್ಕೊಂಡು. ಕೆಲವರಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ, ರೊಟ್ಟಿ ತಿಂದ್ರು, ಮೀನು ತಿಂದ್ರು, ಮನೆಗೆ ಹೋದ್ರು. ಆ ರೀತಿ ಇರುವಂತಹ ಕ್ರೈಸ್ತರಿದ್ದಾರೆ. ರೊಟ್ಟಿ ತಿಂದು ಮೀನು ತಿಂದು ಹೋಗುವವರು. ಕೇವಲ ಅವರಿಗೆ ಅದ್ಭುತಗಳು ಮಾತ್ರ ಬೇಕು, ಕೇವಲ ಅದಕ್ಕೆ ಬಿಡುಗಡೆ ಮಾತ್ರ ಬೇಕು, ಸಮಾಧಾನ ಮಾತ್ರ ಬೇಕು, ಸಮಸ್ಯೆ ಕ್ಲಿಯರ್ ಆದ್ರೆ ಸಾಕು ಅನ್ನುವ ರೀತಿಯಲ್ಲಿ. ಆದ್ರೆ ಯೇಸು ಕ್ರಿಸ್ತನನ್ನ ಪ್ರೀತಿಸುವವರು, ಇವತ್ತಿನ ಪ್ರೀತಿಸುವವರಾಗಿ ನಾವು ಒಂದು ಪ್ರಾರ್ಥನಾ ವೀರನ ಸ್ಥಾನದಲ್ಲಿ ಕುಳಿತುಕೊಂಡು ನಾವು ಮುಂಜಾವಿನ ಪ್ರಾರ್ಥನೆಯಲ್ಲಿ ಕುಳಿತಿದ್ದೇವೆ ಅಂತಂದ್ರೆ ನಮ್ಮನ್ನ ಎಳೆದು ತಂದಾತನ ಯೇಸು ಕ್ರಿಸ್ತನಾಗಿದೆ. ಹಲ್ಲೆಲೂಯಾ. ನನ್ನನ್ನ ತುಸು ಹೇಳೆ ನಾನು ನಿನ್ನ ಬಳಿಗೆ ಬರುವೆನು. ಹಲ್ಲೆಲೂಯಾ. ನಾವು ಅಂದುಕೊಂಡಿದ್ದೇವೆ ವರ್ಷಾನುಗಟ್ಟಲೆ ಇದ್ದ ಈ ಮುಂಜಾವಿನ ಪ್ರಾರ್ಥನೆಯನ್ನ ನಿದ್ದೆಯನ್ನು ತ್ಯಜಿಸಿ ದೊಡ್ಡ ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನೀವಲ್ಲ, ನಾನು ಹೇಳಿದ್ರು ಕೂಡ ಕರ್ತನೆ ಹೇಳ್ತಾ ಇದ್ದೇನೆ, ನಿನ್ನನ್ನು ಎಬ್ಬಿಸಿ ತಂದು ನಿಲ್ಲಿಸಿದು ಕರ್ತಾದಿ ಕರ್ತನಾದ ನಾನಾಗಿದ್ದೇನೆ. ಹಲ್ಲೆಲೂಯಾ. ಯಾವ ಮಾತಿಗೂ ಹೊಗಳಿಕೊಳ್ಳುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಸೈತಾನನು ಯಾವ ರೀತಿಯಲ್ಲಿ ನಿನ್ನ ವಿರುದ್ಧವಾಗಿ ಬಾಣಗಳನ್ನು ಹಿಡಿದುಕೊಂಡು ಕೂತಿದ್ದಾನೆ ನಿನಗೆ ಗೊತ್ತಿಲ್ಲ. ಅದನ್ನ ನಾನು ಬಲ್ಲವನಾಗಿ ಯೇಸು ಹೇಳ್ತಾರೆ, ನಾನು ಬಲ್ಲವನಾಗಿದ್ದೇನೆ. ಅದಕ್ಕೋಸ್ಕರ ನಿನ್ನನ್ನು ಎಬ್ಬಿಸ್ತಾ ಇದ್ದೇನೆ. ನಿನ್ನ ಕುಟುಂಬವನ್ನ, ನಿನ್ನ ಉದ್ಯೋಗದ ಸ್ಥಳವನ್ನ, ನೀನು ಹೋಗುವಂತ ದಾರಿಯನ್ನ, ನಿನ್ನ ವೆಹಿಕಲ್ ಅನ್ನ ನಾನೇ ಕಾಪಾಡುವಂತಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯ ನಡೀತಿದೆ ಪ್ರೇರೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಈಗ ಸಭೆಯವರೆಲ್ಲ ಎಲ್ಲ ಮಲಗಿದ್ದಾರೆ, ಕೆಲವರೆಲ್ಲ ಹಾಲು ಕರೀತಾ ಇದ್ದಾರೆ, ಕೆಲವರೆಲ್ಲ ಭೂಮಿಗೆ ಹೋಗಿ ಉಳುತ್ತಾ ಇದ್ದಾರೆ, ಅಥವಾ ಬೆಳೆದಿರುವಂತ ಜೋಳನೋ ತರಕಾರಿನೋ ರಾಗಿನೋ ಅದನ್ನ ತೆಗಿತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರ ಬೆಳೆ, ಅವರ ಒಂದು ಜೀವ, ಅವರ ಒಂದು ದನ ಕರುಗಳ ಜೀವ, ಆತ್ಮ, ಪ್ರಾಣ, ಶರೀರಗಳು ಕರ್ತನ ಕೈಗೆ ನಾವು ಒಪ್ಪಿಸಿದರಿಂದಲೇ ಅವರು ಸಮಾಧಾನದಿಂದ ಇದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಾವು ಮಾಡಿದಂತ ಎಲ್ಲಾ ಕಾರ್ಯಗಳಿಗೂ ಆತನು ಪ್ರತ್ಯುತ್ತರ ಕೊಡುವಾತನಾಗಿ, ಆತನು ಪ್ರತಿಫಲವನ್ನ ಕೊಡುವಾತನಾಗಿ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಲಾಸ್ಟ್ ಟೈಮ್ ನಾವು ಒಂದು ಎಕ್ಸಾಂಪಲ್ ತಗೊಂಡ್ರಿ. ನೋಡ್ರಿ, ನಾವು ಮನುಷ್ಯನ ಕೈಯಿಂದ ಏನಾದ್ರೂ ಸಿಗುತ್ತೆ ಅಂತ ನೋಡ್ತೀವಿ. ಮನುಷ್ಯನ ಕೈಯಿಂದ ಸಿಕ್ಕರೆ, ಅಂಗಡಿಯವನಿಂದ ಅವನು ಚಿಕ್ಕ ಮಗು ಚಾಕ್ಲೇಟ್ ತಗೊಂಡಲ್ಲ, ಅದಕ್ಕೆ ಅಲ್ಲಿ ಇಷ್ಟ ಇರುತ್ತೆ. ಆದ್ರೆ ದೇವರಿಂದ ಸಿಗುವಂತದ್ದು ಪ್ರೇರೆ ಅದು ನಿತ್ಯ ನಿರಂತರವಾದದ್ದು. ಅದು ವ್ಯಸನವನ್ನ ಸೇರಿಸೋದೇ. ಹಲ್ಲೆಲೂಯಾ. ಯಾಕಂದ್ರೆ ಕೊಡುವಂತ ಸಂದರ್ಭದಲ್ಲಿ ಅಥವಾ ಕೊಡುವುದಕ್ಕೆ ಡಿಲೇ ಆದಾಗ ನಮಗದು ಗೊತ್ತಾಗಲ್ಲ. ಸಿಕ್ಕಿದ ನಂತರವೇ ಅದನ್ನ ಅನುಭವ ಮಾಡಿಕೊಂಡು ಹೋದಾಗಲೇ ನಮಗೆ ಗೊತ್ತಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನು ಇದನ್ನು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನದಲ್ಲಿ ವಿವರಿಸಿ ಆತನ ವಾಕ್ಯವನ್ನ ಹೇಳ್ತಾರೆ. ಏನಂದ್ರೆ, ಒಬ್ಬನು ವಾಕ್ಯವನ್ನ ಕೇಳಿದ ಹಾಗೆಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು
ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಹಲ್ಲೆಲೂಯಾ. ಎರಡು ವಿಚಾರವನ್ನು ಅಲ್ಲಿ ದೇವರು ಅಂಡರ್ಲೈನ್ ಮಾಡ್ತಾರೆ. ಏನಂತ? ಒಂದು ಪ್ರಾಪಂಚದ ಚಿಂತೆ, ಇನ್ನೊಂದು ಐಶ್ವರ್ಯ. ಹಲ್ಲೆಲೂಯಾ. ನಮಗೆ ನೋಡ್ರಿ, ನಮ್ಮ ಸ್ವಭಾವವನ್ನೇ ಒಂದ್ಸರಿ ನೋಡ್ರಿ. ನಾವು ಕೆಲವು ಬಾರಿ ಬೇರೆಯವ್ರ ಮುಂದೆ ನಮ್ಮ ಬಗ್ಗೆ ಒಳ್ಳೆದನ್ನೇ ಹೇಳುತ್ತೇವೆ, ಆದ್ರೆ ಒಂದು ಸ್ವಲ್ಪ ಐಶ್ವರ್ಯ ಬಂದ್ರೆ ಸಾಕು, ನಮ್ಮ ಸ್ವಭಾವ ಬದಲಾವಣೆ ಆಗುತ್ತೆ, ನಮ್ಮ ಮಾತುಗಳು ಬದಲಾವಣೆ ಆಗುತ್ತೆ, ನಮ್ಮ ವರ್ಷಗಳು ಬದಲಾವಣೆ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರಪಂಚದವಾಗಿ ಚಿಂತೆ ಮಾಡುವಂತವರು ಕೂಡ ನೋಡ್ರಿ, ಯಾವಾಗ ನೋಡಿದ್ರು ಕೂಡ ಅವರು ಈ ಲೋಕದ ಬಗ್ಗೆ ಆಲೋಚನೆ ಮಾಡ್ತಾರೆ, ಈ ಲೋಕದ ಪ್ರಾಫಿಟ್ ಬಗ್ಗೆ ಆಲೋಚನೆ ಮಾಡ್ತಾರೆ, ಈ ಲೋಕದಲ್ಲಿ ಸಂಪಾದನೆ ಮಾಡೋದರ ವಿಚಾರವಾಗಿ ಮಾತಾಡ್ತಾ ಇರ್ತಾರೆ. ನೋಡ್ರಿ, ದೇವರು ಒಬ್ಬ ತನ್ನ ಹಿಂಬಾಲಿಸುವಂತ ವ್ಯಕ್ತಿಯನ್ನ ಮೇಲಕ್ಕೆ ತರೋದು ಬೇರೆ, ನಾವಾಗ ನಾವೇ ಮೇಲಕ್ಕೆ ಬರ್ತೀನಿ ಅಂತ ಅನ್ಕೊಂಡು ನಿಲ್ಲೋದು ಬೇರೆ. ಇದ್ರ ಎರಡು ವ್ಯತ್ಯಾಸ ಇದೆ. ಒಂದು, ನಾವು ದೇವರಿಗೋಸ್ಕರ ನಾನು ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಅನ್ಕೊಂಡು ಮೇಲಕ್ಕೆ ಬರಬೇಕು ಅಂದ್ರೆ ಪ್ರಯತ್ನ ಪಡೋದು. ಇನ್ನೊಂದೇನು, ದೇವರ ಆತನ ಸಮಯಕ್ಕೆ ಅವರನ್ನ ಮೇಲಕ್ಕೆ ತರುವುದಾಗಿದೆ. ಹಲ್ಲೆಲೂಯಾ. ಅಬ್ರಹಾಮನು ಲೋಟನು ನಿಂತಿದ್ದಾನೆ. ಆಸ್ತಿ ಡಿವೈಡ್ ಮಾಡುವಾಗ ಲೋಟ ಏನ್ ಮಾಡ್ತಾ ಇದ್ದಾರೆ? ಒಳ್ಳೆ ಕಡೆ ಆಸ್ತಿ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಅಟ್ ದ ಮಿನಿಟ್ ಅಲ್ಲಿ, ಅಟ್ ದ ಸೆಕೆಂಡ್ ಅಲ್ಲಿ ಅಲ್ಲಿ ಲೋಟ ಶ್ರೀಮಂತನಾಗ್ತಾ ಇದ್ದಾನೆ. ಅಬ್ರಹಾಮ ಗುಡಾರದಲ್ಲಿದ್ದಾನೆ. ಅಬ್ರಹಾಮ ಗುಡಾರದಲ್ಲಿ ಇದ್ದರೂ ಕೂಡ, ಆ ಸಮಯದಲ್ಲಿ ಗುಡಾರದಲ್ಲಿ ಮನೆಯನ್ನು ಮಾಡಿದ್ರೂ ಕೂಡ ಆತನಿಗೆ ಆ ಒಂದು ಇನ್ಸಿಡೆಂಟ್ ನಡೆದ ನಂತರ ಕರ್ತನೆ ಹೇಳ್ತಾ ಇದ್ದಾರೆ, ನೀನವರಿಗೆ ಕಣ್ಣೆತ್ತಿ ನೋಡು, ನೀನು ಆರಿಸಿಕೊಂಡು ಬಿಟ್ಟು ಬಿಟ್ಟಲ್ಲ, ಈಗ ನಾನು ಹೇಳ್ತಾ ಇದ್ದೇನೆ, ನೀನು ಕಣ್ಣೆತ್ತಿ ನೋಡು, ನೀನು ಎಲ್ಲಿ ನಡೀತೀಯೋ, ಎಲ್ಲಿ ನೋಡ್ತೀಯೋ ಆ ಎಲ್ಲಾ ಪ್ರದೇಶಗಳು ನಿನ್ನದೇ. ಹಲ್ಲೆಲೂಯಾ. ನೋಡ್ರಿ, ಲೋಟನನ್ನ ಆತನ ಅನ್ಕೊಂಡ ನನ್ನನ್ನ ದೇವರ ಮೇಲಕ್ಕೆ ತಂದ್ರು ಅಂತ ಅನ್ಕೊಂಡ, ದೇವರವನನ್ನ ಮೇಲಕ್ಕೆ ತಂದಿರೋದಲ್ಲ. ಸೊದೋಮ್ ಗೊಮೋರವನ್ನ ಆರಿಸಿಕೊಳ್ಳುವಾಗ ಅವನಿಗೊಂದು ಸ್ವಲ್ಪ ತಲೆ ಬೇಕಾಗಿತ್ತು. ಏನಂದ್ರೆ ಅದು ಪಾಪದ ಜಾಗ, ಪಾಪದ ಜನರು ಜೀವಿಸುವಂತ ಜಾಗ. ನಾಳೆ ದಿವಸ ಪಾಪದ ಸುತ್ತಲೂ ನಾನು ಗಟರ್ ಅಲ್ಲಿ ಜೀವಿಸ್ತದೆ, ಗಟರ್ನ ನೀರು ಒಂದು ದಿವಸ ನನ್ನ ಒಳಗಡೆ ಬರುತ್ತೆ, ಬಂದ ನಂತರ ನನ್ನನ್ನು ಹಾಳು ಮಾಡುತ್ತೆ ಅಂತ ಅಂದ್ಕೊಂಡು ಗೊತ್ತಿದ್ರು ಕೂಡ ಆ ಹಸಿರನ್ನ ನೋಡಿ ಆತನ ಮುಂದೆ ಹೋದ. ಆದ್ರೆ ಅಬ್ರಹಾಮನು ಮರುಭೂಮಿಯಲ್ಲಿ ನಡೆದಾಡಿದನು. ಆ ಎಲ್ಲಾ ಜನಾಂಗಗಳನ್ನ, ಆ ಎಲ್ಲಾ ದೇಶಗಳನ್ನ ಕರ್ತನು ಅವನಿಗೆ ದಯಪಾಲಿಸಿಕೊಂಡನು. ಹಲ್ಲೆಲೂಯಾ. ಇವತ್ತು ದಿವಸ ಇಸ್ರೇಲ್ ದೇಶವನ್ನು ನಾವು ನೋಡೋದಾದ್ರೆ, ಅಬ್ರಹಾಮನು ನಡೆದ ಜನಾಂಗವನ್ನ ದೇವರು ಅವನಿಗೆ ಪ್ರಾಪರ್ಟಿಯಾಗಿ ಬರೆದು ಕೊಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ಪ್ರಾಪರ್ಟಿಯನ್ನು ನಾವು ನಮ್ದಾಗಿಸ್ಕೊಳ್ಬೇಕು ಅಂದ್ರೆ ಸರ್ವೆ ಮಾಡಬೇಕು, ವಿಟೇಷನ್ ತರಬೇಕು, ತದನಂತರ ಎಲ್ಲಾ ಪತ್ರಗಳನ್ನ ನಾವು ಇಟ್ಕೋಬೇಕು. ಆದ್ರೆ ಆವತ್ತಿನ ದಿವಸ ಯಾವ ಸರ್ವೆ ಇರಲಿಲ್ಲ, ಯಾವ ಸರ್ವೆ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಅಬ್ರಹಾಮ ಎಲ್ಲಿ ನಡೆದನೋ ಅದೇ ಅವನ ಸರ್ವೆ. ಹಲ್ಲೆಲೂಯಾ. ಅದೇ ಅವನ ಭೂಮಿಯ ಸರ್ವೆ ಆಗಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಕರ್ತನೆ ಹೇಳ್ತಿದ್ರೆ, ಪ್ರಪಂಚದ ಚಿಂತೆ ಮತ್ತು ಐಶ್ವರ್ಯ ಯಾರ ಮನಸ್ಸಿನಲ್ಲಿರುತ್ತೋ ಅಲ್ಲಿ ಬೀಜ ಬಿತ್ತಿದ್ರೆ ಪ್ರಯೋಜನ ಇಲ್ಲ. ನಾವು ಬಿಡುಗಡೆಯನ್ನು ಎದುರು ನೋಡ್ತಾ ಇದ್ದೇವೆ, ಅದ್ಭುತಗಳನ್ನು ಎದುರು ನೋಡ್ತಾ ಇದ್ದೇವೆ, ಮಾತ್ಕಾರಗಳನ್ನು ಎದುರು ನೋಡ್ತಾ ಇದ್ದೇವೆ, ಸ್ವಸ್ಥತೆಯನ್ನು ಎದುರು ನೋಡ್ತಾ ಇದ್ದೇವೆ, ಬೀಜ ಬರ್ತಾ ಇದೆ, ಬೀಜ ಸ್ವೀಕರಿಸಲಾಗ್ತಾ ಇದೆ. ಆದ್ರೆ ಅಲ್ಲಿ ಪ್ರಪಂಚದ ಚಿಂತೆ ಎಂಬ ಮುಳ್ಳಿದೆ, ಐಶ್ವರ್ಯ ಎಂಬ ಮುಳ್ಳಿದೆ. ಆ ಮುಳ್ಳಿನ ಜೊತೆ ಬೀಜ ಬಿತ್ತಲ್ಪಡುವಾಗ ಸ್ವಲ್ಪ ದಿನ ಮಾತ್ರವೇ ಪ್ರಾರ್ಥನೆ ಇರುತ್ತದೆ, ಸ್ವಲ್ಪ ದಿನ ಮಾತ್ರ ಸ್ತೋತ್ರ ಇರುತ್ತೆ, ಸ್ವಲ್ಪ ದಿನ ಮಾತ್ರ ಸಭೆಯ ಆಸಕ್ತಿ ಇರುತ್ತೆ, ಸ್ವಲ್ಪ ದಿನ ಮಾತ್ರವೇ ಕರ್ತನಿಗೋಸ್ಕರ ನಾವು ಜೀವಿಸುವುದು ಅನ್ಕೊಂಡ ನಿರ್ಧಾರ ಇರುತ್ತೆ. ಎಲ್ಲವೂ ಆದ್ಮೇಲೆ ಸ್ವಲ್ಪ ದಿನ ಆ ಮುಳ್ಳುಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ. ಪ್ರಪಂಚದ ನಾನು ಅದು ಮಾಡಬೇಕು, ಇದು ಮಾಡಬೇಕು ಎನ್ನುವಂತಹ ಚಿಂತೆ ಜಾಸ್ತಿ ಆದಾಗ ಏನಾಗುತ್ತೆ? ಆ ವಾಕ್ಯ ಎಂಬ ಬೀಜ ಅದು ಸೊತ್ತು ಹೋಗುತ್ತೆ, ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ ಅಂತ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ನಾವು ಹುಡುಕೋಣ, ನನ್ನಲ್ಲಿ ಯಾವ ಒಂದು ಚಿಂತೆ ಓಡಾಡ್ತಾ ಇದೆ, ಯಾವ ವಿಚಾರವಾಗಿ ನಾನು ಪ್ರಿಫರೆನ್ಸ್ ಕೊಟ್ಕೊಂಡು ಇಟ್ಟಿದ್ದೇನೆ, ಅದು ಯಾವುದೋ ಒಂದು ಹೃದಯದ ಮೂಲೆಯಲ್ಲಿರಬಹುದು. ಅದನ್ನು ನಾವು ಹೊರಗಡೆ ತೆಗಿಬೇಕು. ಹಲ್ಲೆಲೂಯಾ. ಹೊರಗಡೆ ತೆಗೆಯದೆ ಹೋದ್ರೆ ನೀನು ಎಷ್ಟೇ ಬೀಜ ಬಿತ್ತಿದ್ರೆ, ಎಷ್ಟೇ ಕೂಟಗಳು ಬಂದ್ರು ಕೂಡ, ಎಷ್ಟೇ ಸೇವಕರ ಮಾತುಗಳನ್ನು ಕೇಳಿದ್ರು ಕೂಡ, ಭಾನುವಾರ ದಿವಸ ವಾಕ್ಯಗಳನ್ನು ಕೇಳಿದ್ರು ಕೂಡ, ಮುಂಜಾವಿನ ಪ್ರಾರ್ಥನೆ ಬಂದರೂ ಕೂಡ ನಮ್ಮಲ್ಲಿ ಏನಾಗುತ್ತೆ? ಕೊನೆಗೆ ಏನಾಗುತ್ತದೆ? ನಾನು ಕರ್ತನ ಸನ್ನಿಧಾನ ಇಷ್ಟೊಂದು ಕೂತೆ, ಇಷ್ಟೊಂದು ಪ್ರಾರ್ಥನೆ ಮಾಡಿದೆ, ಇಷ್ಟೊಂದು ಸ್ತೋತ್ರ ಮಾಡಿದೆ, ಆರಾಧನೆ ಮಾಡಿದೆ, ನನ್ನಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಏನು ಬದಲಾವಣೆ ಮಾಡೋದಕ್ಕೆ ಹೋಗ್ತಿದ್ದೀವಿ? ಪ್ರಾಪಂಚಿಕ ಚಿಂತೆ ಮುಳ್ಳು ಹಂಗೆ ಇದೆ, ಐಶ್ವರ್ಯದ ಬಗ್ಗೆ ಹಿಂಬಾಲಿಸುವಂತ ವಿಚಾರ ಅಲ್ಲೇ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಅದ್ರ ಮಧ್ಯದಲ್ಲಿ ಬೀಜ ಬಿತ್ತಕ್ಕೆ ಹೋಗ್ತಿದೀವಿ. ಬೀಜ ಬಿತ್ತಿದ್ರೆ ಅದು ಫಲಿಸ್ತಾ ಇಲ್ಲ, ಅದು ಮೇಲಕ್ಕೆ ಬರ್ತಾ ಇಲ್ಲ, ಅದು ಬಂದು ಅಲ್ಲಿ ಸತ್ತೋಗ್ತಾ ಇದೆ.
ಇವತ್ತಿನ ದಿವಸ ಅದನ್ನು ಕಿತ್ತು ಒಗೆಯಬೇಕಾಗಿದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಿಯರೇ, ಅದು ಸಾಧ್ಯ ಇದೆ. ಹಲ್ಲೆಲೂಯಾ. ಖಂಡಿತವಾಗಲೂ ಕೂಡ ಸಾಧ್ಯ ಇದೆ. ಸೈತಾನ ಹೇಳ್ತಾ ಇದ್ದಾನೆ, ನಿನ್ನ ಈ ಒಂದು ಪ್ರಾಪಂಚಿಕ ಚಿಂತೆಯಿಂದ, ಈ ಲೋಕದಿಂದ ಹಿಂಬಾಲಿಸುವ ನಿನ್ನ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ನಿನ್ನ ಒಳಗೆ ಒಂದು ದಿವಸ ಒಬ್ಬ ಸೈತಾನ್ ಬಂದವನು ಈ ಸೇವಕರ ಮುಂದೆ ಬಂದಾಗ, ನೀನು ಎಲ್ಲಿದ್ದೀಯಾ, ಹೇಗಿದ್ದೀಯ ಅಂತ ಕೇಳಿದ್ರೆ, ನಾನು ಒಳಗಡೆ ಕೂತಿದ್ದೀನಿ ಅಂತ. ಯಾರೋ ಸೈತಾನ್ ಏನ್ ಹೇಳ್ತಾರೆ, ನಾನು ಒಳಗಡೆ ಕೂತೀನಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಳಗಡೆ ಕೂತಿರುವಂತಹ ಆ ಒಂದು ಪ್ರಾಪಂಚಿಕ ಚಿಂತೆ, ಆ ಐಶ್ವರ್ಯದ ಆಲೋಚನೆ ಇವತ್ತಿನ ದಿವಸ ಕಿತ್ತೋಗಬೇಕಾಗಿದೆ. ಹಲ್ಲೆಲೂಯಾ. ಸೌಲನನ್ನು ನೋಡುವಾಗ ಅವನಿಗೆ ಏನ್ ಚಿಂತೆ ಇತ್ತು? ದೇವರಲ್ಲಿ ನಡೆಯೋದರ ವಿಚಾರ ಚಿಂತೆ ಇರಲಿಲ್ಲ, ಆಲಯದಲ್ಲಿ ಆರಾಧನೆ ಮಾಡುವ ಚಿಂತೆ ಇರಲಿಲ್ಲ, ಯಜ್ಞವನ್ನು ಸಮರ್ಪಿಸಿದ ಅವನ ಚಿಂತೆ ಏನಂತಂದ್ರೆ, ನಾನು ಸಿಂಹಾಸನ ಉಳಿಸ್ಕೊಳ್ಬೇಕಷ್ಟೇ. ನಾನು ಸಿಂಹಾಸನ ಉಳಿಸಕ್ ಹೋಗಿನೇ ಅಲ್ಲಿ ಶತ್ರುಗಳು ಬಂದ್ರು ಅಂತ ಅನ್ಕೊಂಡು ಸಾಮೇಲೆ ಬರೋದಕ್ಕಿಂತ ಮುಂಚೆ ಯಜ್ಞವನ್ನು ಸಮರ್ಪಿಸಿದ, ಅವಿಧೇಯನಾಗಿ ನಡೆದ. ಅಲ್ಲಿಂದ ಅವನ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ಎರಡನೇದಾಗಿ ನೋಡುವಾಗ, ಸೊಲೊಮೋನನನ್ನು ನೋಡುವಾಗ ಅವನೇನು ಆಲೋಚನೆ ಮಾಡಿದ, ನಾನೀಗ ರಾಜನಾಗಿದ್ದೇನೆ, ನನಗೆ ಯುದ್ಧ ಕಾದಾಟ ಎಲ್ಲ ನನಗೆ ಬೇಡ. ನಮ್ಮ ತಂದೆ ತುಂಬಾ ಯುದ್ಧ ಹೋರಾಡ್ಬಿಟ್ಟಿದ್ದಾನೆ, ಅವನ ಆಳಲು ನನಗೆ ಬೇಡ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಪಕ್ಕದ ಊರು, ಆ ಪಕ್ಕದ ಹಳ್ಳಿ, ಪಕ್ಕದಲ್ಲಿರುವ ರಾಜ್ಯದಲ್ಲಿರೋರು, ಪಕ್ಕದ ದೇಶದಲ್ಲಿ ಎಲ್ಲರನ್ನ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಏನಾಗುತ್ತೆ, ಎಲ್ಲರನ್ನ ಮಾವಂದ್ರಾದ್ರೆ ಎಲ್ಲಿ ಯುದ್ಧ ಕೊಡ್ತಾರೆ, ಎಲ್ಲರೂ ನನ್ನ ಮಾವಂದ್ರಾದ್ರೆ, ಎಲ್ಲರೂ ನನ್ನ ಸಂಬಂಧಿಕರಾದ್ರೆ ಎಲ್ಲಿ ಯುದ್ಧ ಕೊಡ್ತಾರೆ. ಎಲ್ಲ ಅಂದ್ರೆ ಒಂದು ಮಾತ್ರ ಅಲ್ಲ, 106 ಮುಕ್ಕೋಟಿಗಳು ಸೇರಿ ಇಸ್ರೇಲಲ್ಲಿ ಕೂತಂಗಾಯ್ತು. ಏನಾಯ್ತು ಅಲ್ಲಿ? ಆತನ ಸ್ವಂತ ಆಲೋಚನೆಯನ್ನು ಮಾಡಿದ. ಈ ಪ್ರಾಪಂಚಿಕ ಚಿಂತೆಯಿಂದಲೇ ಆತನು ಉರುಳಿಗೆ ಬಲಿಯಾದ. ನೋಡ್ರಿ, ಯಾರಿಗೂ ಕೊಡದೇ ಇರುವ ಜ್ಞಾನ ಆತನಿಗೆ ಕೊಟ್ಟರು, ಯಾರಿಗೂ ಕೊಡದಿರೋ ಐಶ್ವರ್ಯ ಆತನಿಗೆ ಕೊಟ್ಟರು, ಯಾರಿಗೂ ಕೊಡದಿರುವಂತ ಒಂದು ಸಮಾಧಾನ ಕರ್ತನ ಆತನಿಗೆ ಕೊಟ್ಟನು. ಆದ್ರೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿನ ದಿವಸ ಜ್ಞಾನದ ಹಿಂದೆ ನಾವು ಹೋಗದೆ, ನಾವು ತಿಳುವಳಿಕೆ ಹಿಂದೆ ಹೋಗದೆ, ನಾವು ಐಶ್ವರ್ಯದ ಹಿಂದೆ ಹೋಗದೆ, ನಾವು ಕರ್ತನ ಹಿಂದೆ ಹೋಗುದಾದ್ರೆ ಪ್ರಿಯರೇ, ಹಲ್ಲೆಲೂಯಾ, ಎಲ್ಲವೂ ನಮ್ಮ ಸಮೃದ್ಧಿ ಆಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಮನುಷ್ಯ ಸೊಲೊಮೋನನು ಕೂಡ ಸೋತೋದ. ಏನಾಯ್ತು? ಆತಲ್ಲಿ ಪ್ರಾಪಂಚಿಕವಾದ ಚಿಂತೆ ಇತ್ತು. ಯುದ್ಧ ಅವ್ರಿಗೆ ಬೇಡ ಅಂತಂದ್ರೆ ನಾನು ಈ ರೀತಿಯ ಕಾಂಟ್ರಾಕ್ಟ್ ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಹೋಗ್ಬೇಕು. ಆ ರೀತಿಯಲ್ಲಿ ಆತನ ಈ ಹೊಸ ಒಡಂಬಡಿಕೆ ನೋಡೋ ಯೂದ ಇಸ್ಕರಿಯೋತ ವಾಕ್ಯ ಕೇಳ್ತಾ ಇದ್ದಾನೆ, ಅದ್ಭುತ ಮಾಡ್ತಾ ಇದ್ದಾನೆ, ಯೇಸು ಹೇಳಿದ ಕಡೆ ಹೋಗ್ತಾ ಇದ್ದಾನೆ, ಹಣ ಎಲ್ಲ ಕೂಡ ಆಗ್ತಾ ಇದ್ದಾನೆ, ಅದನ್ನ ಸ್ವಲ್ಪ ಕದೀತಾ ಇದ್ದಾನೆ. ಆದ್ರೂ ಕೂಡ ಅವನ ಮನಸ್ಸಲ್ಲಿ ಏನಿದೆ? ಹಣದ ಆಸೆ ಇದೆ. ಹಣದ ಆಸೆ ಇದ್ದಿದ್ರಿಂದ ಏನೇ ಬೀಜ ಬಿತ್ತಿ ಯೇಸು ಹೇಳ್ತಾ ಇದ್ದಾರೆ, ನಾನು ಯಾರಿಗೆ ರೊಟ್ಟಿಯನ್ನು ಹತ್ತಿ ತಿನ್ನಿಸ್ತಾ ಇದ್ದೇನೋ ಅವನೇ ನನ್ನನ್ನ ಕೈ ಹಿಡಿದು ಕೊಡೋರು ಅಂತ ಅನ್ಕೊಂಡು ಹೇಳಿದ್ರು ಕೂಡ ಈ ಬುದ್ಧಿ ಇಲ್ಲದಂತ, ಈ ಲೋಕದ ಒಂದು ಹಣದ ಆಸೆಯನ್ನು ಮನಸ್ಸಿನಲ್ಲಿ ತುಂಬಿದಂತ ವ್ಯಕ್ತಿ ಇವತ್ತಿನ ದಿವಸ ನೋಡ್ರಿ, ಸಭೆಯಲ್ಲಿ ವಾಕ್ಯ ಹೇಳುವಾಗ, ವ್ಯಭಿಚಾರದ ವಾಕ್ಯ ಹೇಳುವಾಗ ಯಾರಿಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ನಮಗ್ ಗೊತ್ತಾಗ್ತಿದೆ. ನನಗೆ ಹೇಳ್ತಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ, ಇವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡು ನಾವೇ ಕ್ಯಾಲ್ಕುಲೇಷನ್ ಆಗ್ತೀವಿ. ಆದ್ರೆ ಅವತ್ತಿನ ದಿವಸ 12 ಜನ ಕುತ್ಕೊಂಡಿದ್ದಾರೆ. ಆತನು ಅದ್ದಿ ಯಾರಿಗೆ ನಾನು ರೊಟ್ಟಿಯನ್ನು ಕೊಡ್ತಿದ್ದೀನಿ ಅವನೇ ನನ್ನನ್ನು ಹಿಡ್ಕೊಡುವವನು ಅನ್ಕೊಂಡು ಹೇಳಿದಾಗಲೂ ಕೂಡ ಅವನ ಒಳಗಡೆ ಆ ಮಾತು ಹೋಗ್ಲಿಲ್ಲ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಅವನೇನ್ ಸ್ಕೆಚ್ ಆಗ್ತಾ ಇದ್ದಾನೆ, ನೆಕ್ಸ್ಟ್ ಈ ಪ್ರೋಗ್ರಾಮ್ ಇದೆ, ನೆಕ್ಸ್ಟ್ ಈ ಕೂಟ ಇದೆ, ನೆಕ್ಸ್ಟ್ ಈ ಒಂದು ಗಲಿಲಾಯಕ್ಕೆ ಹೋಗೋದಿದೆ, ನೆಕ್ಸ್ಟ್ ಸಮಾರ್ಯದಲ್ಲಿ ಹೋಗೋದಿದೆ, ನೆಕ್ಸ್ಟ್ ಕಪೆರ್ನೌಮಿಗೆ ಹೋಗೋದಿದೆ. ಅಲ್ಲಿ ಹೋದಾಗ ಯಾರಾದ್ರೂ ಹಣ ಕೊಟ್ಟಿದ್ದನ್ನ ತಿಜೋರಿ ಹಾಕಬೇಕು, ಆ ತಿಜೋರಿಯಿಂದ ಲೆಕ್ಕ ತಪ್ಪಿಸಿ ನಾನು ಅದನ್ನ ಕದಿಬೇಕು ಅನ್ನುವಂತ ಪ್ಲಾನಿಂಗ್ ಅನ್ನ ಯಾರು ಆಗ್ತಾ ಇದ್ದಾರೆ? ಕೊನೆಗೆ ಏನ್ ಪ್ಲಾನ್ ಆಗಿದೆ? ನನಗೆ ಇಷ್ಟು ಸಾಕಾಗಲ್ಲ, 1 ರೂಪಾಯಿ 2 ರೂಪಾಯಿ ತಗೊಂಡು ಏನ್ ಜೀವನ ಮಾಡೋಕ್ಕಾಗುತ್ತೆ? 30 ಬೆಳ್ಳಿ ನಾಣ್ಯ ನನಗೆ ಬೇಕು. ಹಲ್ಲೆಲೂಯಾ. 30 ಬೆಳ್ಳಿ ನಾಣ್ಯದ ಕಾಂಟ್ರಾಕ್ಟ್ ಅನ್ನ ಯಾರ ಮುಂದೆ ಇಡ್ತಾ ಇದ್ದಾನೆ? ಫರಿಸಾಯರ ಮುಂದೆ ಇಡ್ತಾ ಇದ್ದಾನೆ. ಫರಿಸಾಯರ ಕೈಯಿಂದ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾರನ್ನ ಹಿಡ್ಕೊಡ್ತಾ ಇದ್ದಾನೆ? ತನ್ನನ್ನು ಉಂಟು ಮಾಡಿದ ಆತನನ್ನ, ತನಗೋಸ್ಕರ ರಕ್ತ ಸುರಿಸಬೇಕಾಗಿದ್ದ ಆತನನ್ನ, ತನಗೋಸ್ಕರ ಜೀವವನ್ನ ಕೊಡಬೇಕಾಗಿದ್ದ ಆತನನ್ನ, ತನ್ನ ಕಣ್ಣ ಮುಂದೆ ಅದ್ಭುತವನ್ನ ಮಾಡಿದ ಆತನ, ಬಿಡುಗಡೆಯನ್ನು ಕೂಡ ಮಾಡಿದ ಆತನನ್ನ, ತನ್ನ ಮೇಲೆ ಅಭಿಷೇಕವನ್ನು ಸುರಿಸಿದ, ತನ್ನನ್ನು ತನಗೆ ಆ ವರದಾನಗಳನ್ನು ಕೊಟ್ಟ ಆತನನ್ನ ಹಿಡುಕೊಡುವುದಕ್ಕೆ ಇಸ್ಕರಿಯೋತ ಯೂದ ಸಿದ್ಧನಾಗ್ತಾನೆ. ಹಲ್ಲೆಲೂಯಾ. ತೋಮನ ವಿಚಾರವಾಗಿ ನೋಡುವಾಗ ಆತನಿಗೆ ಯಾವಾಗ ನೋಡಿದ್ರು ಅದರ ಸಂಶಯದ ವ್ಯಕ್ತಿ. ಯಾವ್ದನ್ನು ಕೂಡ ಯೇಸು ಸ್ವಾಮಿ ಹೇಳಿದ್ದನ್ನು ರಿಸೀವ್ ಮಾಡಿದ್ರೆ, ಲಾಜರನ ಬಳಿಗೆ ಹೋಗೋಣ ಅಂದ್ರೆ ಅವನು ಸಾಯ್ತಾ ಇದ್ದಾನೆ, ಅವನ ಜೊತೆ ಸಾಯೋಣ ಅಂತ ಅನ್ಕೊಂಡು ಹೇಳೋದು. ಯೇಸು ಸ್ವಾಮಿ ಹೇಳ್ತಾ ಇದಾರೆ, ಆತನು ಜೀವ ಕೊಡುವ ರೊಟ್ಟಿ, ನಾನು ಜೀವ ಕೊಡುವ ಶಕ್ತನಾಗಿದ್ದೇನೆ ಅಂತ ಅನ್ಕೊಂಡು ಆತನು ಅನೇಕ ಕಾರ್ಯಗಳನ್ನು ಅವನ ಮುಂದೆ ಮಾಡಿದ್ರು ಕೂಡ ನೋಡ್ರಿ, ಕೆಲವು ಈಗಿನ ಜನರೇಷನ್ ಅಲ್ಲಿ ನಾವು ಕೆಲವು ಅದ್ಭುತಗಳನ್ನು ನೋಡ್ತಾ ಇದ್ದೇವೆ. ಆದ್ರೆ ಹಿಂದೆ ಒಂದು 30-40 ವರ್ಷಗಳ ಹಿಂದೆ ಅದ್ಭುತಗಳು ಹೆಂಗ್ ನಡೀತಿತ್ತು ಅಂದ್ರೆ,
ಕಾಲು ಕಟ್ಟಾಗಿದ್ರೆ ಕಾಲು ಹಾಗೆ ಜನರೇಟ್ ಆಗೋದಂತೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಅದ್ಭುತ ಮಾಡ್ತಿದ್ನೋ ಅದೇ ರೀತಿ ಕಾಲು ಸೃಷ್ಟಿಯಾಗೋದಂತೆ ಕಣ್ಣಿನ ಮುಂದೆ. ಈಗ ಏನೇನೇನೋ ಮಾಡ್ತಾರೆ, ಈಗ ಏನೇನೇನೋ ಗ್ರಾಫಿಕ್ಸ್ ಮಾಡ್ತಾರೆ, ಏನೇನೇನೋ ಮ್ಯಾಜಿಕ್ ಗಳನ್ನ ಮಾಡ್ತಾರೆ. ಅದೇ ಮೊದಲು ಕಟ್ಟಾದ ಕಾಲು ಸಂಪೂರ್ಣವಾಗಿ ಕೂಡು ಬರೋದಂತೆ. ಆ ರೀತಿಯಲ್ಲಿ ಯೇಸು ಮಾಡಿದಂತ ಅದ್ಭುತಗಳನ್ನ 40 ವರ್ಷಗಳ ಹಿಂದೆ ದೇವರ ಆತ್ಮನ ಸೇವಕರ ಮುಖಾಂತರ ನಡೆಸಿದ್ರು. ನಾವು ಆಫ್ರಿಕಾದಲ್ಲಿ ಕೆಲವು ನನ್ನ ಹತ್ರ ಹಿಂದೆ ಒಂದು ವಿಡಿಯೋ ಇತ್ತು. ಅದರಲ್ಲಿ ಏನಂತಂದ್ರೆ ಗೆಡ್ಡೆಗಳು ಆಗ್ಲೇ ಕರಗಿ ಮತ್ತೆ ನೀರಿನ ರೀತಿಯಲ್ಲಿ ಸುರಿಯೋದನ್ನ ಅಂತ ಒಂದು ವಿಡಿಯೋಸ್ ಗಳನ್ನ ನಡೆದಂತ ಅದ್ಭುತಗಳನ್ನ ನಾವು ನೋಡಿದ್ದೇವೆ. ಬೇರೆ ಇವತ್ತಿನ ದಿವಸ ಕೂಡ ನನ್ನ ಹತ್ರ ಇರ್ಬೋದು, ಒಂದ್ ಬೆಳೆ ಇದ್ರೆ ನಾನು ಪೋಸ್ಟ್ ಮಾಡ್ತೀನಿ. ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ನೋಡಕ್ ಕಷ್ಟ ಆಗುತ್ತೆ ಒಂದು ಕಡೆ, ಯಾಕಂತಂದ್ರೆ ಬಹಳ ಅನ್ಯೂಶುವಲ್ ಆಗಿದೆ ಅದು ಅದನ್ನ ನೋಡುವಾಗ. ಬಟ್ ಅದನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂತಹ ಅದ್ಭುತಗಳು ಕೂಡ ಅಲ್ಲಿ ನಡೆದವಾ ಅನ್ನೋದನ್ನ ಆಶ್ಚರ್ಯಚಕಿತರಾಗಿ ನೋಡ್ತೀವಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ನೋಡ್ರಿ, ತೋಮನಿಗೆ ಅದರ ಮೇಲೆ ಅವನಿಗೆ ನಂಬಿಕೆನೆ ಬರಲಿಲ್ಲ. ಕೊನೆಗೆ ಯೇಸು ಸ್ವಾಮಿ ತನ್ನ ಪುನರುತ್ಥಾನ ಹೊಂದಿದ ದೇಹವನ್ನು ತಂದು ನಿಲ್ಲಿಸಿದ್ರು ಕೂಡ ಅದನ್ನ ಏನ್ ಹೇಳ್ತೀನಿ, ಕನ್ಫರ್ಮೇಶನ್ FSL ರಿಪೋರ್ಟ್ ಬೇಕು ಅವನಿಗೆ, ಆದಂದ್ರೆ SIT ತನಿಖೆ ಆಗಬೇಕು, ಆದಂದ್ರೆ ಇನ್ನು ಏನಂತಂದ್ರೆ ಅದೇನೋ ಮರಣ ಪರೀಕ್ಷೆ ಆಗಬೇಕು, ಆದಂದ್ರೆ ಎಲ್ಲ ಆದ್ಮೇಲೆ ಯೇಸು ಸ್ವಾಮಿ ಬದುಕಿದ್ದಾರೆ ಅನ್ನುವಂತ ರಿಪೋರ್ಟ್ ಗೆ ಅವ್ನು ಸೈನ್ ಹಾಕಿ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ತೋಮ ಹೇಳ್ತಾನೆ. ಆದ್ರೆ ಕರ್ತನ ಹೇಳ್ತಾನೆ, ನೀನು ಅದೆಲ್ಲ FSL ರಿಪೋರ್ಟ್ ಎಲ್ಲ ಏನೋ ಮಾಡಕ್ ಹೋಗ್ಬೇಡ, ಜಸ್ಟ್ ನಿನ್ನ ಕಾಲು ಬೆರಳನ್ನ ನನ್ನ ಗಾಯಗಳ ಮಧ್ಯದಲ್ಲಿ ಇಟ್ಟು ನೋಡು. ನಾನೇ ನಿನ್ನ ಯೇಸು, ನಾನೇ ನನ್ನ ಉಂಟು ಮಾಡಿದ ಯೇಸು, ನಿನ್ನನ್ನು ಕರೆದಿರುವ ಯೇಸು, ನಿನ್ನನ್ನ ಸೇವೆಯಲ್ಲಿ ನಿಲ್ಲಿಸಿದ ಯೇಸು ನಾನೇ ಆಗಿದ್ದೇನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ, ಇದೆಲ್ಲವನ್ನು ತಿಳಿದಂತ ಪೌಲನು ಹೇಳ್ತಾ ಇದ್ದಾನೆ, ನನಗೇನು ಬೇಡ ನಾನು ಹೇಳ್ತಾ ಇದ್ದಾನೆ. ಅದನ್ನು ಫಿಲಿಪ್ಪಿ 3:8 ವಚನದಲ್ಲಿ ಹೇಳ್ತಾ ಇದ್ದಾನೆ. ಫಿಲಿಪ್ಪಿ 3:8 ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸಿದ್ದೇನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಸ ಎಂದು ಕೂಡಲೇ ಇವತ್ತಿನ ದಿವಸ ಪೌಲ ಹೇಳಿದಾನೆ, ನನ್ಕೊಂಡು ನಿಮ್ ಮನೆಯೆಲ್ಲ ಡೆಮಾಲಿಷ್ ಮಾಡಿ, ನಿಮ್ದು ಇದೆಲ್ಲ ಏನೋ ಫರ್ನಿಚರ್ ಎಲ್ಲ ಬೆಂಕಿಗೆ ಹಾಕಿ, ತದನಂತರ ಈ ಎಲ್ಲ ಬ್ಯೂರು ಅದು ಇದೆಲ್ಲ ಗುಜರಿ ಕೊಟ್ಟು, ತದನಂತರ ನಿಮ್ಮ ಹಣ ಎಲ್ಲ ಬೇರೆಯವರಿಗೆಲ್ಲ ಬಡವರಿಗೆ ಹಂಚಿ ನೀವು ಬೀದಿಗೆ ಬರ್ಬೇಕು ಅಂತ ಕರ್ತನೆ ಹೇಳ್ತಾ ಇಲ್ಲ, ಪೌಲ ಹೇಳ್ತಾ ಇಲ್ಲ. ಪೌಲ ಹೇಳ್ತಿರೋದೇನು, ನೀನು ಅದರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಕುತ್ಕೋಬೇಡ, ಅದ್ರ ಬಗ್ಗೆನೇ ಅದಾಗೋದ್ರ ವಿಚಾರವಾಗಿ ಆಲೋಚನೆ. ನೋಡ್ರಿ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ಕೆಲವರಿಗೆ ಹಣದ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ಏನೇ ಇದ್ರು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅವರು ಮಾತಾಡೋದು. ಎಲ್ಲೇ ತಿರುಗಿ ಯಾವ್ದೋ ಒಂದು ಹಸದೊಂದು ಸ್ಟೋರಿ ಇದೆ ಅಂತಲ್ಲ, ಏರೋಪ್ಲೇನ್ ಹೇಳಿದ್ರು ಕೂಡ ಅವನು ಎಲ್ಲೇ ಆದ್ರೂ ಹಸುದು ಹಾಲು ಕೊಡುತ್ತೆ, ಹಾಲಿಂದ ಮಜ್ಜಿಗೆ ಆಗುತ್ತೆ ಅಂತ ಅಂದ್ಕೊಂಡು ಅದೊಂದು ಯಾವ್ದೊಂದು ಕಥೆ ಇದೆ. ತದನಂತರ ಏನೋ ಒಂದು ಯಾವ್ದೋ ಒಂದು ಹುಲ್ಲು ಬಗ್ಗೆ ಹೇಳಿದ್ರು ಕೂಡ ಅವನು ಹುಲ್ಲುಗೆ ಹೋದ್ರು ಕೂಡ ಮತ್ತೆ ಎಲ್ಲಿಗೆ ಬರ್ತಾನೆ, ಹಸುಗೆ ಬರುದು. ಅದೇ ರೀತಿಯಲ್ಲಿ ಈ ವ್ಯಕ್ತಿಗಳೇ ಪ್ರಪಂಚಿಕ ಚಿಂತೆಯವರಿದ್ದಾರೆ ನೋಡಿ, ಇವರೆಲ್ಲೇ ಹೋದ್ರು ಕೂಡ ಹಣದ ಬಗ್ಗೆನೇ ಮಾತಾಡ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ. ಎರಡನೇದಾಗಿ ಮೊಬೈಲ್ ಫೋನ್ಸ್ ವಿಚಾರವಾಗಿ ನಾವು ಬಹಳ ಎಚ್ಚರದಿಂದ ಇರೋಣ. ಸೈತನ್ ಬಹಳ ಈಸಿಯಾಗಿ ನಮ್ಮ ಒಳಗಡೆ ನಮ್ಮ ಮನೆಯಲ್ಲಿ ಇದ್ದಾನೆ. ಅವನು ಮನೆಯಲ್ಲಿ ಭಯಂಕರವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಶಾರ್ಟ್ಸ್ ಅನ್ನ ನಾವೇನ ನೋಡ್ತೇವೆ ಅಂತಂದ್ರೆ ಬೇರೆ ರೀತಿಯ ಶಾರ್ಟ್ಸ್ ಅನ್ನ ನಾನು ನೋಡ್ತಾ ಇಲ್ಲ, ಸ್ಪಿರಿಚುವಲ್ ಶಾರ್ಟ್ಸ್ ಅನ್ನ ನೋಡ್ತಾ ಇದ್ದೀನಿ. ಸ್ಪಿರಿಚುವಲ್ ಶಾರ್ಟ್ಸ್ ಮುಖಾಂತರ ನೋಡಿ ಎಷ್ಟು ಗಂಟೆ ಆರೋಗುತ್ತೆ, 1.5 ಗಂಟೆ ಆರೋಗ್ಯ. ಇನ್ನು ನೋಡಿದ್ರೆ ಇನ್ನು ಏನಂತಂದ್ರೆ ನಾವು ಆಲೋಚನೆ ಮಾಡ್ತಿದ್ರೆ ನನ್ನ ಮನೆ ಕನ್ಸ್ಟ್ರಕ್ಷನ್ ವಿಚಾರವಾಗಿ, ಮನೆಗೆ ಬೇಕಾಗಿದ್ದ ಐಡಿಯಾಸ್ ವಿಚಾರವಾಗಿ, ಕೆಲವರು ಅಡಿಗೆ ವಿಚಾರವಾಗಿ ನೋಡ್ತಾರೆ. ಅಡಿಗೆ ಮಾತ್ರ ಮಾಡಲ್ಲ, ಅಡಿಗೆ ವಿಡಿಯೋಸ್ ಮಾತ್ರ ಶೇರ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಗ್ರೂಪ್ ಮಾಡಿದ್ದಾರೆ. ನಾನು ಅದಕ್ಕೆ ಏನು ಬರ್ತಾ ಇಲ್ವಲ್ಲ ಅಡಿಗೆ ಮನೆಯಿಂದ ಅನ್ಕೊಂಡು ನಾನು ಹೇಳ್ತೀನಿ, ಅಡಿಗೆದ ವಿಡಿಯೋಸ್ ಮಾತ್ರ ಶೇರ್ ಆಗ್ತದೆ. ಫೇಸ್ಬುಕ್ ಇಂದ ಶೇರ್ ಆಗುತ್ತೆ, ಯೂಟ್ಯೂಬ್ ಇಂದ ಶೇರ್ ಆಗುತ್ತೆ. ಅಂತ ಅಡಿಗೆಗಳು ಸಿಕ್ಕಿದ್ರೆ ನಾವಾದ್ರೂ ಸಮಾಧಾನವಾಗಿ ದೇವರ ವಾಕ್ಯವನ್ನು ನೋಡ್ಕೊಂಡು ಚೆನ್ನಾಗಿ ಇರ್ಬೋದು ಅಂತ. ಆದ್ರೆ ಅದು ಯಾವ್ದು ಕೂಡ ರೆಡಿ ಆಗ್ತಾ ಇಲ್ಲ. ನೋಡಿ ಸಂತೋಷ ಪಡ್ಬೇಕು, ನೋಡಿ ಒಂದು ಸಮಾಧಾನ ಪಡ್ಕೋಬೇಕು. ಅದಕ್ಕೋಸ್ಕರ ನೋಡಿ ಸಮಾಧಾನ ಪಡ್ಕೊತಾ ಇದ್ದೀವಿ ಕೆಲವೊಂದ್ಸರಿ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನೀವು ಮಾಡದೇ ಇದ್ರೆ ಅದನ್ನ ನೋಡ್ಲೇಬೇಡಿ ಅಂತ ಅನ್ಕೊಂಡಿರ್ತೀನಿ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮೂರನೇದಾಗಿ ಕೆಲವರಿಗೆ ಸಾರಿ ಅಂದ್ರೆ ಜೀವ ಬಿಡ್ತಾರೆ. ಈ ಯಾವಾಗ ಮದುವೆ ಆಗುತ್ತೆ ಈ ರಿಲೇಷನ್ಸ್ ಎಲ್ಲ ಸಾರಿ ತಕ್ಕೊಡ್ತಾರೆ ನೋಡಿ. ಅಲ್ಲಿ ಯುದ್ಧ ಮಾಡಿ ಅವ್ರು ಕಡಿಮೆ ಕೊಟ್ರು, ಅವ್ರಿಗೆ ಸರಿಯಾಗಿ ಸಿಕ್ಕಿಲ್ಲ ನನಗೆ ಅಂತ ಅನ್ಕೊಂಡು ಯುದ್ಧ ಮಾಡಿ ಸಾರಿ ವಿಚಾರವಾಗಿ ನಾವು ಪ್ರಾಪಂಚಿಕ ಚಿಂತೆಯಾಗಿ. 4ನೇದಾಗಿ ತಿರುಗಾಡೋದ್ರ ವಿಚಾರಗಳ ಸುತ್ತಾಡೋದು. ಇದು ಪಟ್ಟಣ ಸುಟ್ಟಾಯ್ತು, ಇನ್ನು ರಾಜ್ಯಕ್ಕೆ ಹೋಗೋದು, ದೇಶಕ್ಕೆ ಹೋಗೋದು, ಫಾರಿನ್ಗೆ ಹೋಗೋದು. ಇದು ಸುತ್ತಾಡಿ ಏನು ಮಾಡ್ಕೊಟ್ರಿ ನೀವು? ಏನು ಮಾಡಿದಾಗಾಯ್ತು? ಕಣ್ಣಿಂದ ನೋಡಿದ್ದೆ ಬಂತಷ್ಟೇ. ನೆಕ್ಸ್ಟ್
ಬಿಸ್ನೆಸ್ ಮಾಡೋದ್ರ ವಿಚಾರವಾಗಿಯೇ ಆಲೋಚನೆ ಮಾಡೋದು. ನಮ್ಗೆ ಒಂದನ್ನ ದೇವರು ಕೊಟ್ಟಿರೋದಾದ್ರೆ ಅದರಲ್ಲಿ ಸ್ಥಿರವಾಗಿ ನಿಲ್ಲೋಣ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆಶೀರ್ವಾದ ಮಾಡಿಕೊಟ್ಟಿದ್ದು ದೇವರ ಅದನ್ನ ಮೇಲಕ್ಕೆತ್ತುವ ಆತನಾಗಿದೆ. ಹಲ್ಲೆಲೂಯಾ. ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ, ನಾವು ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ, ಸೇವಿಂಗ್ ಬಗ್ಗೆ ಅದನ್ನೇ ಆಲೋಚನೆ, ನಾನು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ. ಅದು ಸೇವಿಂಗ್ ಮಾಡೋಣ, ಇದು ಸೇವಿಂಗ್ ಮಾಡೋಣ, RD ಮಾಡೋಣ, ಬ್ಯಾಂಕಲ್ಲಿ FD ಇಡೋಣ. ಅಲ್ಲಿ ತನಕ ಸೇವಿಂಗೇ ಆಗ್ತಾ ಇಲ್ವೇ ತಗೊಂಡು ಗಿಡಕ್ಕೆ? ಅದಕ್ಕೋಸ್ಕರ ನಾನೇನ್ ಮಾಡ್ಕೊಂಡೆ, ಅಷ್ಟು ಹಣ ಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ಹಣ ಸೇರ್ತಾನೆ ಇಲ್ಲ. ಸೇರುವಷ್ಟರಲ್ಲಿ ಏನೋ ಒಂದು ಬರುತ್ತೆ, ಹೋಗುತ್ತೆ. ಅದಕ್ಕೆ ಈಗ ಡಿಸೈಡ್ ಮಾಡ್ಬಿಟ್ಟಿದೀನಿ, ಇನ್ನು ಸೇವಿಂಗ್ ಆಲೋಚನೆ ಮಾಡಂಗಿಲ್ಲ. ಏನೇ ಇದ್ರು ದೇವ್ರ ಕೈಯಲ್ಲಿ ಚಾಚೋದು, ದೇವ್ರ ಕೈ ಕೊಟ್ರೆ ತಿನ್ನೋದು, ಉಂಡೋದು, ಆರಾಮಾಗಿರೋದು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಹಂಗಂತ ಹೇಳಿ ಸೇವಿಂಗ್ ಮಾಡಬಾರದು ಅಂತ ಅಲ್ಲ ಅಂತ ನಾನು ಹೇಳ್ತಿರೋದು. ಕುಟುಂಬವನ್ನ ನಡೆಸೋದನ್ನ ನಾನು ತಪ್ಪು ತಿಳ್ಕೊಬೇಡ್ರಿ. ಸೇವಿಂಗ್ ಮಾಡ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡೋದು ಹಾಗೆ. ಆದ್ರೆ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ ನೋಡಿ. ಈಗ ನೋಡಿ, ನಮ್ಮ ಪಕ್ಕದ ಒಂದು ತಾಲೂಕಲ್ಲಿ ಒಂದು ದೊಡ್ಡ ಸೇವಿಂಗ್ ಅನ್ನ ಮಾಡಿದ್ರು. ಇಡೀ ಒಂದು ತಾಲೂಕನ್ನೇ ಒಬ್ರು ತನ್ನ ಮಕ್ಕಳಿಗೋಸ್ಕರ ಸೇವಿಂಗ್ ಮಾಡಿದ್ರು. ಈಗ ಮಕ್ಕಳೇ ಅವ್ರ ಜೊತೆ ಇರಲಿಲ್ಲ, ಮಕ್ಕಳೇ ಸರಿಯಾಗಿಲ್ಲ. ಇನ್ನು ಮಕ್ಕಳು ಡಿವೈಸ್ಗೆ ಅವರಿಗೆ ಅವರ ಅಪ್ಪನ ತರ ಆಗೋದು ಇಲ್ಲ. ಯಾವಾಗ ಅದು ಕೊನೆ ಆಗುತ್ತೋ ಸಾಮ್ರಾಜ್ಯ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅದ್ರ ಹೆಸರು ಹೇಳೋದಾಗಿಲ್ಲ, ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅದೇ ರೀತಿಯಲ್ಲಿ ಹೆಚ್ಚಾಗಿ ಹಣವನ್ನ ಸಂಪಾದನೆ ಮಾಡೋದು, ಅಥವಾ ಮನೆಗಳನ್ನ ನಾನು ಇದು ತಗೋಬೇಕು, ಅದು ತಗೋಬೇಕು, ಇದ್ರೆ ಚಂದ, ಅದಿದ್ರೆ ಚಂದ ಅಂತ ಅನ್ಕೊಂಡು ಹೇಳೋದು, ಇದೆಲ್ಲವನ್ನ ಬಿಟ್ಟು, ಅದೇ ರೀತಿಯಲ್ಲಿ ಈ ಕೆಲವರು ಏನಂತಂದ್ರೆ ತನಗೋಸ್ಕರ ತಗೊಳ್ಳೋದಿಲ್ಲ, ಪಕ್ಕದವನಿದ್ದಾನಲ್ಲ ಅವನಿಗಿಂತ ಒಂದು ಫ್ಲೋರ್ ಜಾಸ್ತಿ ಕಟ್ಟಬೇಕು ಅಂತ ಅನ್ಕೊಂಡು ತಗೊಳ್ಳೋದು, ಅಥವಾ ಅವನಿಗಿಂತ ದೊಡ್ಡ ಗಾಡಿನ ತಗೋಬೇಕು. ಯಾಕಂದ್ರೆ ನಾನ್ ಮಂಗಳೂರಲ್ಲಿದ್ದಾಗ ಇಬ್ರು, ನಾವು ಮಧ್ಯದಲ್ಲಿ ಇಬ್ರು, ಈ ಕಡೆ ಒಬ್ಬ, ಈ ಕಡೆ ಒಬ್ಬ. ಅವರು ಮೇಯರ್ನ ಡ್ರೈವರ್, ಇವನು ಮುನ್ಸಿಪಾಲಿಟಿ ಕೆಲಸದವನು. ಇವ್ರಿಗೆ ಏನಂತಂದ್ರೆ ಇವನ್ ಮೇಯರ್ ಡ್ರೈವರ್ ಆದ್ರೆ ಇವನಿಗಿಂತ ಜಾಸ್ತಿ ನಾನು ಇದು ಮಾಡಿ, ಅವನೇನ್ ಮಾಡೋದು, ಲೋನ್ ಮಾಡಿ ಎಲ್ಲಾ ಫರ್ನಿಚರ್ ತಂದು ಹಾಕೋದು. ಜಸ್ಟ್ 1.5 ತಿಂಗಳು ಮಾತ್ರ ಆ ಒಂದು ಫರ್ನಿಚರ್ ಎಲ್ಲ ಆತನ ಮನೆಯಲ್ಲಿ ಇರುತ್ತೆ. 2ನೇ ತಿಂಗಳು ಮುಗಿದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಮನೆಗೆ ಬರೋರು, ಚೆನ್ನಾಗಿ ಹೆಂಗೆ ಇಟ್ಟಿದ್ರು ಹಂಗೆ ತಗೊಂಡೋಗ್ರು ಮನೆಗೆ. ನೋಡ್ರಿ ಪರಿಸ್ಥಿತಿ ಈ ರೀತಿ. ನಮ್ಮ ಇವತ್ತಿನ ದಿವಸ ನಾನು ನಿಮ್ಗೆ ವಿನಂತಿ ಮಾಡ್ತಿದ್ದೇನೆ, ಏನಂತಂದ್ರೆ ನೀವು ಚೀಟಿಗಳನ್ನ ಮಾಡ್ತಾ ಇದ್ದೀರಾ, ಒಳ್ಳೇದು. ನೀವು ಎಲ್ಲಕ್ಕೆ ತುಂಬಾ ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದೀರಾ. ಆದ್ರೆ ವ್ಯವಹಾರದಿಂದ ನಿಮಗೆ ಒಳ್ಳೇದಾಗ್ತಿದೆಯಾ? ಆ ಚೀಟಿನ ಮುಂದುವರಿಸಿ. ಈ ಒಂದು ಚೀಟಿನ ಉಳಿಸೋದಕ್ಕೋಸ್ಕರ ಇನ್ನೊಂದು ಚೀಟಿ ಮಾಡ್ತಾ ಇದೆಯಲ್ಲ, ಅದು ನಿನ್ನನ್ನು ಯಾವುದೇ ಕಾರಣಕ್ಕೂ ನಿನಗೆ ಉನ್ನತಿಗೆ ತರಲ್ಲ. ನೀನು ಒಂದು ಚೀಟಿಯನ್ನ ಮಾಡಿ ಅದರಿಂದ ಅರ್ನ್ ಮಾಡಿ ಏನಾದ್ರೂ ವಸ್ತು ಮನೆಯಲ್ಲಿ ಬಂದಿದೆ, ಅದು ಉಳಿದಿದೆ, ಅದು ಶಾಶ್ವತವಾಗಿದೆ ಅನ್ನೋದಾದ್ರೆ ಅದನ್ನು ಮುಂದುವರಿಸು. ಒಂದು ವೇಳೆ ನೀನು ಒಂದು ಚೀಟಿಯನ್ನು ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ಚೀಟಿಯನ್ನ ಕೆಲಸ ಮಾಡ್ತಿದ್ದಾನೆ ಅಂದ್ರೆ, ಆ ಚೀಟಿ ವ್ಯವಹಾರನ ಆದಷ್ಟು ಬೇಗ ನೀನು ಮುಚ್ಚಲಿಲ್ಲ ಅಂತಂದ್ರೆ ನೀನು ದೊಡ್ಡ ಸಾಲಗಾರನಾಗ್ತೀಯ. ನಾನು ಚೀಟಿಯನ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಚೀಟಿಯನ್ನ ಈ ರೀತಿ ಮ್ಯಾನೇಜ್ ಮಾಡೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಜನರ ಸಮಸ್ಯೆ ಏನಂದ್ರೆ, 4-5 ಚೀಟಿ, ವಾರಕ್ಕೆಷ್ಟು, ವಾರಕ್ಕೆ 6,000-7,000 ಕಟ್ಟೋದು. ಇನ್ಕಮ್ ನೋಡಿದ್ರೆ ಮನೆಯಲ್ಲಿ ಹಾಲು ಕರೆಯೋದು ಮಾತ್ರವೇ ಅವರ ಕೆಲಸ. ಹೆಂಗ್ ಚೀಟಿ ಕಟ್ತೀರಾ ನೀವು? ಹೆಂಗೆ ಚೀಟಿ ಕಟ್ತೀರಾ? ಏನ್ ಊಟ ಮಾಡ್ತೀರಾ? ಏನ್ ದನಕರುಗಳು ಊಟ ಮಾಡ್ತವೆ? ಅದಕ್ಕೋಸ್ಕರವಾಗಿ ಏನಿದೆಯೋ ಅದರಲ್ಲಿ ತೃಪ್ತರಾಗಿ ನಾವು ಜೀವಿಸುವವರಾಗೋಣ. ಯಾಕಂದ್ರೆ ನೀವು ವ್ಯವಹಾರ ಮಾಡದಿದ್ರೆ ಆಗುತ್ತಾ? ನಾವೇನಾದ್ರೂ ಪಡ್ಕೊಳಕ್ಕಾಗುತ್ತಾ ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ಅನೇಕ ಜನರು ಇವತ್ತಿನ ದಿವಸ ಸಾಲಗಳಲ್ಲಿ ಬಿದ್ದಿರೋದು ಪ್ರಿಯರೇ. ನಾವು ಚೀಟಿ, ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ರು ಸಾಲ ಮಾಡಿದ್ರೆ ಜವಾಬ್ದಾರಿ ಬರುತ್ತಂತೆ. ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ ಅದು ಯಾವ ರೀತಿ ಇದು ತತ್ವ ಅಂತ ನನ್ಗೆ ಅರ್ಥ. ಸಾಲ ಮಾಡಿದ್ರೆ ಜವಾಬ್ದಾರಿ ಬರುತ್ತೆ. ಯಾಕಂದ್ರೆ ಸೇವಿಂಗ್ ನೋಡಿ, ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಮಾಡಿ ನಾವು ಸೇವಿಂಗ್ ಇಟ್ಟರು ಜವಾಬ್ದಾರಿ ಬರುತ್ತೆ. ಇದು ಸೇವಿಂಗ್ ಇಡಕ್ಕೆ ಮನಸ್ಸಿಲ್ಲ, ಅದಕ್ಕೆ ಏನಾದ್ರು ಒಂದು ವಸ್ತು ತಗೊಳ್ಳೋದು, ಅದರದ್ದು EMI ಕಟ್ತಾ ಇರೋದು, ಸಾಲ ಕಟ್ತಾ ಇರೋದು, ಸಾಲ ಕಟ್ತಾ ಇರೋದು, ಕೊನೆಗೆ EMI ಕಟ್ತಾ ಆದ ಕೂಡಲೇ ಇನ್ನೊಂದು EMIಗೆ ರೆಡಿ ಮಾಡೋದು. ಇದೆಲ್ಲ ಜೀವನ. ಏನಾದ್ರೂ ವಸ್ತುಗಳನ್ನು ತಗೊಳ್ಳೋದಾದ್ರೆ ಸೇವಿಂಗ್ ಮಾಡಿ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ದಿನ ಜಾಸ್ತಿ ಆಗ್ಬೋದು ಹೊರತು, ದಿನ ಜಾಸ್ತಿ ಆಗ್ಬೋದು. ನನ್ನ ತಾಯಿಗೆ ನಾನು ಮೊಬೈಲ್ ಫೋನ್ ಅನ್ನು ಕೊಡುವಾಗ ಯಾವಾಗಲೂ ಕೊಡಿಸ್ಬೋದಿತ್ತು. ನಾನು ಸೇವಿಂಗ್ ಮಾಡಿ ಹಣನ ತೆಗೆದಿಟ್ಟು ನಾನು ಕೊಟ್ಟೆ. ಅದಕ್ಕೋಸ್ಕರವಾಗಿ ಬೇರೆ ಸಾಲಗಳಿಗೆ ಸಿಕ್ಕಾಕೊಳ್ಳೋದು ಬೇಡ. ಮುಗಿಸಿಬಿಡ್ತೀನಿ ನಾನು ಎಲ್ಲ ವಾಕ್ಯಗಳನ್ನ. ಇವತ್ತಿನ ದಿವಸ ಫಿಲಿಪ್ಪಿ 3ನೇ ಅಧ್ಯಾಯ 8ನೇ ವಚನದ ಪ್ರಕಾರವಾಗಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಬೇರೆ. ಇವತ್ತಿನ ದಿವಸ ನಮ್ಮಲ್ಲಿರುವ ಪ್ರಾಪಂಚಿಕ ಚಿಂತೆ, ಆ ಐಶ್ವರ್ಯಕ್ಕೆ ಹಿಂದೆ ಹೋಗೋದಾಗ್ಲಿ, ಅಥವಾ ನಾನು ಹೇಳಿದಂತ ಆ ಲಿಸ್ಟ್ ಮಾಡಿರುವಂತಹ ಆ ಒಂದು ವಿಚಾರಗಳಾಗಲಿ, ಇವತ್ತಿನ ದಿವಸ ಅದನ್ನೆಲ್ಲ ತೆಗೆದು ನಾವು ಬಿಸಾಡೋದಾದ್ರೆ ಬೇರೆ ಕರ್ತರು ನಮಗೆ ಬಿಡುಗಡೆಯನ್ನು ಕೊಡುವ ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಎಲ್ಲರ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಈ ಸಂದೇಶವನ್ನ ಕೇಳಿದಂತ ನಿನ್ನ ಮಕ್ಕಳನ್ನ ನಿನ್ನ ಮುಟ್ಟು ಯೇಸುವೆ ಕರ್ತನೆ, ಅವರನ್ನು ನಿನ್ನ ಚಿತ್ತ ಪ್ರಕಾರವಾಗಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಪ್ರಾಪಂಚಿಕ ಚಿಂತೆಗಳು, ಎಲ್ಲ ಕರ್ತನೆ ರಾಜ, ಎಲ್ಲ ಇರುವಂತಹ ಪರಿಶುದ್ಧನಾದ ದೇವರೇ, ಎಲ್ಲ ಐಶ್ವರ್ಯದ ಒಂದು ವಿಚಾರವಾಗಿರುವಂತಹ ಎಲ್ಲ ಚಿಂತೆಗಳು ಕರ್ತನೆ ಅವರಿಗೆ ನಮ್ಮಿಂದ ದೂರ ಆಗುವಾಗೆ ನಮ್ಮಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಇದಕ್ಕೆ ವಿರುದ್ಧವಾಗಿ ಕರ್ತನೆ ಪ್ರಾಪಂಚಿಕ ಚಿಂತೆಯನ್ನು ಮಾಡುತ್ತಲೇ ಕರ್ತನೆ ಐಶ್ವರ್ಯದ ಬಗ್ಗೆ ಆಲೋಚನೆ ಮಾಡುತ್ತಲೇ ಕರ್ತನೆ ಮುಳ್ಳು ಗಿಡಗಳನ್ನು ನಮ್ಮೊಳಗಡೆ ಬೆಳೆಸುತ್ತ ಕರ್ತನೆ ದೇವರ ವಾಕ್ಯಕ್ಕೆ ಕರ್ತನೆ ಜಾಗ ಇಲ್ಲದಾಗೆ ಮಾಡಿರುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು, ದುರಾತ್ಮನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ನೀನು ತಾನೇ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್.